ನಮ್ಮ ಕರ್ನಾಟಕಕ್ಕೆ ಇದೊಂದು ಭಾಳ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಆಲ್ಮಟ್ಟಿ ಆದಮೇಲೆ ಆಲ್ಮಟ್ಟಿ ಅಬ್ದುಲ್ ಕಲಾಂ ಅವರು ಬಂದು 2006ರಲ್ಲಿ ಪ್ರಾರಂಭ ಮಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಪೂಜೆ ಮಾಡಿದರು. ಅದಾದ ನಂತರ 2014ರಲ್ಲಿ ಈ ಯೋಜನೆಯನ್ನು ಈ ನಮ್ಮ ಬಯಲು ಸೀಮೆ ಈ ಒಂದು ನೀರು ತೆಗೆದುಕೊಂಡು ಬರಗಾಲದ ಪ್ರದೇಶಗಳಿಗೆ ನೀರು ತೆಗೆದುಕೊಂಡು ಹೋಗ್ತಾರಂಥದ್ದು ಭಾಳ ವಿಶೇಷವಾದದ್ದು. ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಭಾಳ ಜನ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಗೌರಿ ಹಬ್ಬ ದಿನ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೇವೆ. ಒಂದು ಭಗೀರಥ ಪ್ರಯತ್ನ ಮಾಡ್ದಂಗೆ ಗೌರಿ ಗಂಗೆ ಇಬ್ಬರು ಜಗಳ, ಇಲ್ಲಿ ಇಬ್ಬರನ್ನು ಒಂದು ಮಾಡ್ತಾಯಿದ್ದೀವಿ. ಇಬ್ಬರನ್ನು ಒಂದು ಮಾಡಿ ಆ ತಾಯಿಗೆ ಇಬ್ಬರಿಗೂ ಕೂಡ ನಾವು ಪೂಜೆ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಸೊ ನಮ್ಮ ರಾಜ್ಯದ ಏನು ಒಂದು ಇತಿಹಾಸ ಪುಟಕ್ಕೆ ಸೇರಿದಂಥ ಒಂದು ಕಾರ್ಯಕ್ರಮ. ಅನೇಕರು ಟೀಕೆ ಮಾಡ್ತಾ ಇರ್ಬೋದು. ನಾನು ಹೇಳಿದ್ದೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾನು ಯಾರ ಟೀಕೆಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಅವಶ್ಯಕತೆಯೂ ಇಲ್ಲ. ನಮಗೆ ನಮ್ಮ ಜನರಿಗೆ ಒಂದೊಂದು ತೊಟ್ಟು ಹನಿ ನೀರು ಕೂಡ ಎಷ್ಟು ಬಡ್ದಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದು ನಮ್ಮ ಅಂತರಾಜ್ಯ ಅಲ್ಲ, ನಮ್ಮಲ್ಲೇ ನಾವು ಎಲ್ಲರನ್ನೂ ಒಪ್ಪಿಸ್ಕೊಂಡು ಈ ಯೋಜನೆಯನ್ನು ಮಾಡ್ತಾಯಿದ್ದೇವೆ. ಭಾಳ ಚೆನ್ನಾಗಿ ಪ್ರಾರಂಭ ಆಗಿದೆ. ಅದು ನಾನು ಬಂದ ಮೇಲೆ ನಾನು ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿರೋದು ನಿಮ್ಮ ಕಣ್ಣುಗಳು, ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿ. ಸೊ ನಾಳೆ ಬೆಳಗ್ಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇನೆ. ಪಕ್ಷ ಭೇದವನ್ನು ಮರೆತು ಎಲ್ಲರೂ ಬನ್ನಿ ಅಂತ ಕರೆದಿದ್ದೇನೆ. ಯಾರು ಬೇಕಾದ್ರೂ ಬರ್ಬೋದು, ಪಾಲ್ಗೊಳ್ಬೋದು. ಏನು ಗೌರವ ಕೊಡಬೇಕು ಕೊಡ್ತೇವೆ. ನಾಳೆ ಬೆಳಗ್ಗೆ 12 ಗಂಟೆಗೆ ಅಲ್ಲಿ 7 ವೇರಿದೆ. ಮಂತ್ರಿಗಳು ಬಂದರೆ ಒಬ್ಬರು ಮಂತ್ರಿಗಳು ಒಂದೊಂದು ವೇರ್ ಹೋಗಿ ಪೂಜೆ ಮಾಡ್ತಾರೆ. ಇನ್ನು ಟೈಮ್ ಬರಬೇಕು, ಅವರು ರಾಹುಗಾಲದ ಒಳಗಡೆ ಬರಬೇಕು. ಇಲ್ಲಾಂದರೆ ಮಾಮೂಲಿ 12 ಗಂಟೆಗೆ ಹೋಮ ಹವನ ಎಲ್ಲ ನಡೀತದೆ. ಈಗ ನಾನು ಹೋಗ್ತಾ ಇದ್ದೀನಿ, ಬೆಳಗ್ಗೆ ನಾನು ಪಾಲ್ಗೊಳ್ತೀನಿ. 10:15 ಗಂಟೆಗೆ ರಾಹುಗಾಲ ಮುಂಚಿತವಾಗೆಲ್ಲ ಕೆಲವೆಲ್ಲ ಶಾಸ್ತ್ರಗಳೆಲ್ಲ ಮುಗೀತದೆ. 12 ಗಂಟೆಗೆ ಬಂದು ಅಲ್ಲಿ ಆನ್ ಮಾಡ್ತಾರೆ. ಇಲ್ಲಿಗೆ ಬಂದು ಇಲ್ಲಿ ಗಂಗೆ ಪೂಜೆಯನ್ನು ಮಾಡ್ತಾರೆ. ಇವತ್ತು ಸಾಯಂಕಾಲ ಸ್ವಲ್ಪ ಇದೆ. ಚಾಮುಂಡಿ ಬೆಟ್ಟದ ದೀಕ್ಷಿತನೇ ಬರೀ ಹೇಳಿದ್ದೀವಿ. ನಮ್ಮ ರಾಜ್ಯದ ಅಧಿದೇವತೆ ಚಾಮುಂಡಿ. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯನ್ನು ಶಂಕರನ ಕಾಣ್ಬೋದಂತೆ ಚಾಮುಂಡಿ ಬೆಟ್ಟದ ದೀಕ್ಷಕರನ್ನೇ ಕರೆಸಿ ಅವ್ರ ಕೈಲೇ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. 7 ಕಡೆ 7 ಮಂತ್ರಿಗಳು ಅವ್ರಿಗೆಲ್ಲ ತಿಳಿಸಿದ್ದೀವಿ. ಕೆಲವರು ಬರ್ಬೋದು, ಕೆಲವರು ಬರೋಕ್ಕಾಗದಿರ್ಬೋದು. ಇವತ್ತು ಯಾರು ರಾತ್ರಿ ಬರ್ತಾರೆ ಅಂತ ಲೆಕ್ಕಾಚಾರ ಹಾಕ್ತೀವಿ. ಅಲ್ಲಲ್ಲಿ ಹೋಗಿ ಅವ್ರವ್ರಿಗೆ ಪೂಜೆ ಮಾಡೋಕ್ಕೆ, ಇದು ಆನ್ ಮಾಡೋಕ್ಕೆ ಅವಕಾಶ ಮಾಡ್ತೀವಿ. ಸಿಎಂ ಮತ್ತು ನೀವು ಮೇನಲ್ಲಿ ಅಲ್ಲಿ ವೆಯ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿದ್ವಿ. ಅವ್ರದ್ದು ಕೆಲವು ಪ್ರೋಗ್ರಾಮ್ ಇದೆ. ಈ ವ್ಯಾಪ್ತಿಗೆ ಬರುವಂಥ ಎಲ್ಲ ಮಿನಿಸ್ಟರ್ಸು ಬರ್ತಾರೆ. ನೋಡಪ್ಪ, ಹೆಸರು ಇನ್ವಿಟೇಷನ್ ತೆಗೆದು ನೋಡಿ, ಯಾರ್ದು ಹಾಕ್ಬೇಕು ಎಲ್ಲರದು ಹಾಕಿದ್ವಿ. ಹಾಕಿಲ್ವೇನಪ್ಪ? ನೋಡ್ರಿ, ನಾನು ಈ ವ್ಯಾಪ್ತಿಗೆ ಬರುವಂತ MLAಗಳು ಯಾರಿದ್ದಾರೆ ಎಲ್ಲ ಪಾರ್ಟಿಯವ್ರದ್ದು ಹಾಕಿದ್ದೀವಿ. ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆಗುವಾಗ ಜಿಲ್ಲೆ ಎಲ್ಲ ಶಾಸಕರು ಪ್ರೋಟೋಕಾಲ್ ಅಂತೇಳಿ JDS ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು. ಅದರ ಏನಾದ್ರು ಮಿಸ್ ಆಗಿದೆಯಾ? ನೋಡೋಣ, ಏನಾಯ್ತು ಸರಿ ಮಾಡೋಣ. ಚಿಕ್ಕಬಳ್ಳಾಪುರ ಶಾಸಕರು ಉದ್ದೇಶಿತ ಯೋಜನೆ ನಮಗೆ ಇಲ್ಲಿಗೆ ತಲುಪ್ತಾ ಇಲ್ಲ ಅನ್ನುವಂಥ ಆಕ್ಷೇಪವನ್ನು ಒಂದು ಅಸಮಾಧಾನದ ಮಾತನಾಡಿದ್ದಾರೆ. ಇಲ್ಲಿ ಈಗ ಆಲ್ಮಟ್ಟಿ ಪ್ರಾರಂಭ ಆಗಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ. ಇದು ಭೂಮಿ ಪೂಜೆ ಆಗಿದ್ದು. ಶುರುವಾಗಿದ್ದು ಅಬ್ದುಲ್ ಕಲಾಂ ಅವ್ರ ಕಾಲದಲ್ಲಿ. ಈಗ 10 ವರ್ಷದಲ್ಲೇ ಈ ನೀರು ಈಚೆ ತೆಗ್ದಿದ್ದೀವಲ್ಲ, ಇದು ದೊಡ್ಡ, ನಿಮ್ಗೆ ಗೊತ್ತಲ್ಲ, ಬರೀ ಹಿಂದೆ BJP ಮಂತ್ರಿ ಇದ್ದವ್ರು ಪಾಪ ಅವ್ರ ಕೈಲಿ ಅದ್ಯಾವುದೋ ಒಂದು ಸಣ್ಣ
100 ಮೀಟ್ರನ್ನ ಓಪನ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಂ, ನೀವೇ ಇದ್ರಲ್ಲ ಅವದೆಲ್ಲ. ಹಾಂ, ಬಂದು ಹೆಂಗೆ ಅದನ್ನು ಓಪನ್ ಮಾಡಿಸಿ ಕೆಲಸ ಶುರು ಮಾಡಿಸಿದೆ. ಈಗೂ ಎಲ್ಲ ಫಾರೆಸ್ಟ್ ಅವ್ರದ್ದೆಲ್ಲ ಮಾತಾಡಿದ್ದೀವಿ. ಸರಿ